ಬಾಯ್. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಭಾನುವಾರ ನಾವು ಯೂಶ್ವಲಿ ಎದ್ದೇಳೋದು ಲೇಟೇ. ಇವತ್ತು ಬೇಗ ಎದ್ದಿದ್ದೀನಿ, ಯಾಕಂದರೆ ನನ್ನ ಫ್ರೆಂಡ್ ಸಂಧ್ಯಾ ಮನೆಗೆ ಊಟಕ್ಕೆ ಬರ್ತಿದ್ದಾರೆ. ಮದುವೆ ಆದಮೇಲೆ ಊಟಕ್ಕೆ ಕರಿಬೇಕಲ್ವ, ನಾವು ಕರೆದಾಗ ಅವರು ಫ್ರೀ ಇರಲಿಲ್ಲ, ಅವ್ರು ಬರ್ತೀನಿ ಅಂದಾಗ ನಮಗೆ ಟೈಮ್ ಇರಲಿಲ್ಲ. ನಮ್ಗೆ ಬಂದರೆ ಅವಳಿ ಸಂಡೇ ಸ್ಯಾಟರ್ಡೇನೇ ಬರೋದು, ಹಾಗಾಗಿ ಇವತ್ತು ಬರ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡೋಣ ಅಂತ. ನಾನು ಎದ್ದಿದ ತಕ್ಷಣ ಆಚೆಗಡೆ ಬರ್ತೀನಿ. ಅವಾಗ ನೋಡಿದಾಗ ಸೂರ್ಯ ಬಿಲ್ಡಿಂಗಿಂದ ಮೇಲೆ ಬಂದಿರಲಿಲ್ಲ. ಇವಾಗ ಟೆರೆಸಿಗೆ ಬಂದು ನೋಡಿದ್ರೆ ಆ ಬಿಲ್ಡಿಂಗಿಂದ ಸ್ವಲ್ಪ ಮೇಲೆ ಬಂದಿದೆ. ಇನ್ನು ರಾತ್ರಿನಲ್ಲೇ ಮಿಷಿನ್ಗೆಲ್ಲ ಬಟ್ಟೆ ಹಾಕಿ ವಾಶ್ ಮಾಡಿ ಇಟ್ಟಿದ್ದೆ. ಇನ್ನು ಬೆಳಗ್ಗೆನೇ ಬೇಗ ಒಣಗಾಕ್ಬಿಡೋಣ. ಇನ್ನು 8 ಗಂಟೆ ಆದಮೇಲೆ ಬಂದರೆ ಫುಲ್ಲು ಬಿಸಿಲು ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೆ ಫಸ್ಟು ಬಟ್ಟೆ ಒಣಗಾಕ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಅಂತ ಟೆರೆಸಿಗೆ ಬಂದಿದ್ದೆ. ಬೆಳಗ್ಗೆ ಹೊತ್ತು ಪಕ್ಷಿಗಳೆಲ್ಲ ಸೌಂಡ್ ಮಾಡಿಕೊಂಡು ಹೋಗ್ತಾ ಇರೋದು ನೋಡೋದಕ್ಕೆ ಒಂಥರ ಚೆಂದ ಅಲ್ವಾ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಮನೆಗೆ ಬಂದೆ. ಒಂದು ಸ್ವಲ್ಪ ಕಾಯಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕಾಯಿ ಮನೆಯಲ್ಲಿ ಫುಲ್ ತೆಂಗಿನಕಾಯಿ ಇತ್ತು, ಸುಲ್ಲೇ ಇರಲಿಲ್ಲ. ನೆನ್ನೆ ಶಂಕರ್ಗೆ ಸುಲೀರಿ ಅಂತ ಹೇಳೋದು ಮರ್ತೋಗ್ಬಿಟ್ಟಿತ್ತು. ಇನ್ನು ಅವರು ಇನ್ನೂ ಎದ್ದಿರಲಿಲ್ಲ, ಮಲಗಿದ್ರು. ಸರಿ ನಾನೇ ಸುಲ್ಕೊಳ್ಳೋಣ, ಇದರಲ್ಲಿ ನಾವೇ ಸುಲ್ಕೊಬೋದು, ಈಸಿ ಆಗುತ್ತೆ ಅಂತ ಹೇಳಿ ನಾನೇ 1-2 ಕಾಯಿ ಸುಲ್ಕೊಳ್ತಾ ಇದ್ದೆ. ಇದು ತೊಗೊಂಡ್ಮೇಲೆ ನಾನು ಶಂಕರ್ಗೋಸ್ಕರ ಕಾಯಿ ಅವಶ್ಯಕತೆನೇ ಇಲ್ಲ, ನಾನೇ ಸುಲ್ಕೊಬೋದು ಕಾಯಿನ. ಏನು ಗೊತ್ತಾ, ಈ ಕಾಯಿ ಸುಲಿಯೋದು ಇದೆಯಲ್ಲ, ಇದರಲ್ಲಿ ಕೇರ್ಫುಲ್ಲಾಗಿ ಸುಲಿಬೇಕು. ಏನಾರ ಒಂದು ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಡೇಂಜರಸ್ಸು. ಅದಕ್ಕೆ ಶಂಕರ್ ನೀನು ಸುಲಿಬೇಡ, ಸುಲಿಬೇಕಾದ್ರೆ ಹುಷಾರು, ನಾನು ಸುಲ್ಕೊಡ್ತೀನಿ ಅಂತ ಹೇಳ್ತಾರೆ. ಕೆಲವೊಂದ್ಸಲ ನಾನು ಶಂಕರ್ಗೆ ಹೇಳೋದು ಮರ್ತೋಗ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ನನಗೆ ಕಾಯಿ ಬೇಕಾಗಿರುತ್ತೆ ಅರ್ಜೆಂಟಾಗಿ. ಆ ಟೈಮಲ್ಲಿ ಶಂಕರ್ ಇಲ್ಲದೆ ಇರೋವಾಗ ನಾನೇ ಸುಲ್ಕೊಳ್ತೀನಿ. ಇಲ್ಲಿ ಹಾಗೆ ಕಾಯ್ದು ಹೂರ್ಣ ಮಾಡಿಟ್ಬಿಡೋಣ. ಅದು ತಣ್ಣಗಾಗಬೇಕಲ್ವ ಕಾಯಿ ಒಬ್ಬಟ್ಟು ಮಾಡ್ಬೇಕಾದ್ರೆ. ಹೂರ್ಣ ಮಾಡಿಟ್ಬಿಟ್ಟು ಸ್ವಲ್ಪ ಸ್ಟಾರ್ ಮಾರ್ಕೆಟ್ಗೆ ಹೋಗಬೇಕು, ಬೇಗ ಬೇಗ ಹೂರ್ಣ ಮಾಡಿಟ್ಬಿಟ್ಟು ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಹೂರ್ಣ ಮಾಡೋದಕ್ಕೆ ಅಂತ 1.5 ಕಪ್ ಆಗೋಷ್ಟು ಹಸಿ ಕಾಯಿನ ತೊಗೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ಒಂದು 3 ಏಲಕ್ಕಿ ಕಾಯಿನೂ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಕಾಯಿ ತುರಿದಿರ್ತೀವಲ್ವ, ಅದು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ. ಅದನ್ನು ಪೌಡರ್ ಥರ ಹಾಕಬೇಕು ಅಂತ ಹೇಳಿ ಈ ರೀತಿ ಮಾಡ್ಕೊಳ್ಳೋದು. ರುಬ್ಬಿರೋಂತಹ ಕಾಯಿನ ತೊಗೊಂಡು ನಾನಿವಾಗ ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ನಾನು 1.5 ಕಪ್ ಕಾಯಿಗೆ ನಾನಿಲ್ಲಿ ಒಂದು ಕಪ್ಪು ಅಥವಾ 1/4 ಕಪ್ ಆಗೋಷ್ಟು ಬೆಲ್ಲ ತೊಗೋಬೇಕು. ಇನ್ನು ಸಿಹಿ ಜಾಸ್ತಿ ಬೇಕು ಅಂದರೆ 1/4, ಇಲ್ಲ ಸ್ವಲ್ಪ ಸಿಹಿ ಕಮ್ಮಿ ಬೇಕಂದರೆ 1 ಕಪ್ಪು ಅಷ್ಟು ಬೆಲ್ಲ ತೊಗೊಂಡ್ರೆ ಸಾಕು. ಇವಾಗ ಬೆಲ್ಲನ ಕಾಯಿ 2 ಹಾಕಿಬಿಟ್ಟು ಸ್ಟವ್ನ ಆನ್ ಮಾಡಿಬಿಟ್ಟು ಆ ಬೆಲ್ಲ ಕರಗೋವರೆಗೂ ಸ್ವಲ್ಪ ಕಾಯಿನ ಹುರ್ಕೊಬೇಕು ಚೆನ್ನಾಗಿ. ಅದು ಉಂಡೆ ಕಟ್ಟಬೇಕಾದ್ರೆ ಉಂಡೆ ಬರಬೇಕು, ಆ ಹದ ಬರೋವರೆಗೂ ಇದನ್ನ ಹುರ್ಕೊಬೇಕಾಗುತ್ತೆ. ನನ್ನ ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ, ಆದರೂ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಗಂಟಲು ಆಲ್ಮೋಸ್ಟ್ 1 ತಿಂಗಳಿಂದನೂ 1-2 ದಿನ ಗಂಟಲು ಸರಿ ಹೋಗಿರುತ್ತೆ, ಮತ್ತು ಇದೇ ರೀತಿ ಗಂಟಲು ಪೇಯ್ನ್ ಆಗೋದು, ವಾಯ್ಸ್ ಈ ಥರ ಆಗೋದು ಹಾಗೆ ಆಗ್ತಿದೆ. ಯಾಕೆ ಅಂತಲೇ ಗೊತ್ತಿಲ್ಲ. ಮೆಡಿಸನ್ ಎಲ್ಲ ತೊಗೊಂಡ್ರೂ ಕೂಡ ಹೋಗ್ತಾ ಇಲ್ಲ. ಅದು ಕಷಾಯನೂ ಮಾಡ್ಕೊಂಡು ಕುಡ್ದಿದ್ದಾಯಿತು, ಆದರೂ ಸರಿ ಹೋಗ್ತಾ ಇಲ್ಲ. ಮೋಸ್ಟ್ಲಿ ಎಲ್ಲೋ ಕ್ಲೈಮೇಟ್ ಚೇಂಜ್ ಆಗ್ತಿದೆಯಲ್ಲ, ಅದಕ್ಕೆ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಯಾಕಂದರೆ ಕ್ಲೈಮೇಟ್ ಚೇಂಜ್ ಆದರೆ ಕೆಲವ್ರ ಬಾಡಿ ಹಾಗೆ ಅಲ್ವಾ, ಆ ಕ್ಲೈಮೇಟಿಗೆ ತಕ್ಕನಾಗಿ ಅಡ್ಜಸ್ಟ್ ಆಗೋವರೆಗೂ ಅದೇ ರೀತಿ ಈ ಹದ ಬರೋವರೆಗೂ ಅದನ್ನ ಹುರ್ಕೊಬೇಕಾಗತ್ತೆ. ಇನ್ನು ಹೂರ್ಣ ಮಾಡಿಬಿಟ್ಟು ನಾವು ಸ್ಟಾರ್ ಮಾರ್ಕೆಟಿಗೆ ಬಂದ್ವಿ. ಸ್ವಲ್ಪ ಸಾಮಾನು ತೊಗೊಳ್ಬೇಕಿತ್ತು. ಸಾಮಾನೆಲ್ಲ ತೊಗೊಂಡು ಬಿಲ್ಲಿಂಗೆ ಅಂತ ದೊಡ್ಡ ಕ್ಯೂ ನಿಂತಿತ್ತು. ಅಲ್ಲಿ ಆ ಕ್ಯೂನಲ್ಲಿ ನಿಂತ್ಕೊಂಡು ಬಿಲ್ ಹಾಕ್ಸ್ಕೊಂಬರೋಷ್ಟರಲ್ಲಿ 1/2-3/4 ಗಂಟೆನೇ ಆಗೋಯ್ತು. Ashi, it's a butter fruit. Yes. Yeah, this is butter fruit. Butter fruit, how green? Green body. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕನಕ ರೆಡಿ ಮಾಡೋಣ ಅಂತ ಕಲಸಿಟ್ಕೊಳ್ತಾ ಇದ್ದೀನಿ. ನಾನು ಕನಕ ಮಾಡೋದಕ್ಕೆ 1.5 ಕಪ್ ಆಗೋಷ್ಟು ಚಿರೋಟಿ ರವೆ, 1/2 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ ಅಷ್ಟೇ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಿ ಏನು ಗೊತ್ತಾ, ಅರಿಶಿನ ಬೇಕಾದರೆ ಹಾಕೋಬೋದು. ಕಾಯಿ ಒಬ್ಬಟ್ಟಲ್ವ, ಅದು ವೈಟಿಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅರಿಶಿನ ಹಾಕ್ಕೊಳ್ತಾ ಇಲ್ಲ. ಇನ್ನು ಚಪಾತಿ ಹಿಟ್ಟಿಗಿಂತ ತೆಳ್ಳಗೆ ಕಲಿಸ್ಕೋಬೇಕು. ನನಗೆ ಒಬ್ಬಟ್ಟೆಲ್ಲ ಮಾಡ್ಬೇಕಾದ್ರೆ ಈ ಚಿರೋಟಿ ರವೆನೇ ಇಷ್ಟ. ನೀಟಾಗಿ ಕಲಿಸ್ಕೊಬೋದು, ಕಷ್ಟನೇ ಇಲ್ಲ. ಮುಂಚೆ ಎಲ್ಲ ಬರೀ ಮೈದಾ ಹಾಕ್ಬಿಟ್ಟು ಕಲಿಸ್ತಾ ಇದ್ರಲ್ವ, ಅದನ್ನು ಕಲಿಸೋದಕ್ಕೆ ಎಷ್ಟು ಕಷ್ಟ ಆಗೋದಲ್ವ. ಅದನ್ನ ಮೇಲಿಂದ ಎತ್ತೊಡಿ ಆ ಥರ ಎಲ್ಲ ಮಾಡ್ತಾಯಿದ್ರು. ಇವಾಗ ಈ ರೀತಿ ಇದನ್ನ ಕೈಯಲ್ಲಿ ಸುಮ್ಮನೆ ನಾದ್ಕೊಂಬಿಟ್ರೆ ಸಾಕು. ನಾದ್ಕೊಂಡು 1/2-3/4 ಗಂಟೆ ಬಿಟ್ಟರೆ ಸಾಕು, ಅದು ನೀಟಾಗಿ ಕನಕ ರೆಡಿಯಾಗಿರುತ್ತೆ.
ಪೂರ್ತಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾದಮೇಲೆ ಮೇಲೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟರೆ ಸಾಕಾಗುತ್ತೆ. ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಹಿಟ್ಟು ಆವಾಗ. ಹಾಯ್ ಥ್ಯಾಂಕ್ ಯು ಸೇಮ್ ಟು ಯು. ಥ್ಯಾಂಕ್ ಯು. Hi, Mummy. Hi. ಓಡ್ ಬರ್ತಿ ಕೈಮಡ ಅನ್ಕೊಂಡು ಅವಳ ಅಲ್ಲಿ ಕಿಟಕಿ ಹುಡುಕ್ತವಳೆ. ಯಾರದು? ಹಾಯ್ ಹೇಳು ರೋಷನ್ ಅಂಕಲ್ ಕುತ್ಕೊಳ್ಳಿ ಅಣ್ಣ. ಹಾಯ್ ಹಾಯ್. ಅವಳ ಅಲ್ಲಿ ಹುಡುಕ್ತದ. ಅಮ್ಮ ಸಂಜೆ ಇನ್ನೂ ಬಂದಿಲ್ಲ ಅಮ್ಮ ಅಂತ. ಕರೆಕ್ಟ್ 1 hour. ಹೌದಾ? ಬಿಸಿಲು ಸಿಕ್ಕಾಪಟ್ಟೆ 8 ಗಂಟೆಗೆ ಶುರು ಆಗುತ್ತೆ. ಕೊಡ್ಲಾ ಕೊಡ್ಲಿ ಸರ್. ಹಲೋ ಹಾಯ್ ಮಮ್ಮಿ. ಏನ್ ಟ್ರಾಫಿಕ್ ಇತ್ತಾ? ಟ್ರಾಫಿಕ್ ಇಲ್ಲ ಹಿಂಗ ನಮ್ಮ ಕಾಲೇಜ್ ತೋರಿಸ್ಕೊಂಡು ಬಂದೆ. ಲೊಕೇಶನ್ ಬೇಕಾಗಿರ್ಲಿಲ್ವಾ? ಬಟ್ ಈ ಒಳಗಡೆ ಮತ್ತೆ ಬೇರೆ ತನಕ ಬಂದಿದೆ. ಸಂಧ್ಯಾ ಅವರು 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಕರೆಕ್ಟಾಗಿ 1 ಗಂಟೆಗೆ ಬಂದರು. ನಂದು ಇನ್ನೂ ಅಡುಗೆ ಕಂಪ್ಲೀಟೇ ಆಗಿರಲಿಲ್ಲ. ಆಮೇಲೆ ಸರಿ ಅಂತ ಹೇಳಿ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡಿದ್ವಿ. ಅವ್ರಿಗೆ ಕೆಲಸ ಇದ್ದರು ಟೈಮ್ ಇರುತ್ತಾ? ಮಾಡಮ್ಮ ಹೆಂಗೆ ಗೊತ್ತ ನೀವೇ ತಿನ್ನೋದು. ನಾವೇ ಹೆಂಗಿದ್ರು ಹರ್ಷಿ ಇದು ಪನ್ನೀರ್ಗೆ ಸ್ವಲ್ಪ ಟೊಮೆಟೊ ಈರುಳ್ಳಿ ಅಂತೂ ಮಾಡ್ತಿದ್ವಿ. ಇದು ಪೌಡರ್ ಹಾಕಿದ್ರೆ ಟೇಸ್ಟ್ ಹೆಂಗೆ ಅನ್ಸೋದು. ಎಷ್ಟೊತ್ತು ಆಗೋಗ್ಬಿಡ್ತೀರ ಪೌಡರ್. ಲಾಸ್ಟ್ ಇಯರು ನಾನು ಆರುಷಿ ಬರ್ಡೇಗೆ ಕಡಾಯಿ ಪನ್ನೀರು ಮತ್ತು ಗೀ ರೈಸ್ ಮಾಡಿದ್ದೆ. ಅವಳು ಬಂದಿದ್ಲು ಸಂಧ್ಯಾ ಆರುಷಿ ಬರ್ಡೇಗೆ. ಅದು ಚೆನ್ನಾಗಿರುತ್ತೆ ಅದೇ ಮಾಡು ಅಂತ ಹೇಳಿದ್ಲು. ಅದಕ್ಕೆ ಅಂತೇಳಿ ನಾನು ಕಡಾಯಿ ಪನ್ನೀರ್ ಮಾಡ್ತಾಯಿದ್ದೀನಿ. ಮೊದಲು ಒಂದು ಪ್ಯಾನಲ್ಲಿ 1-2 ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಹಾಗೆ ಧನಿಯಾ ಇದನ್ನೆಲ್ಲ ಒಂದ್ಸಲ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡ್ಬೇಕು. ಮತ್ತೊಂದು ಬಾಣಲಿಲಿ ಈರುಳ್ಳಿ, ಟೊಮೆಟೊ, ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನ ಪೇಸ್ಟ್ ಮಾಡ್ಕೊಬೇಕು. ಫ್ರೈ ಮಾಡಿರೋದೆಲ್ಲ ಪಕ್ಕಕ್ಕೆ ಎತ್ತಿಟ್ಬಿಟ್ಟೆ. ಯಾಕಂದರೆ ಅದು ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೊಬೇಕು. ಅದೆಲ್ಲ ತಣ್ಣಗಾಗೋಷ್ಟರಲ್ಲಿ ನಾನು ಇಲ್ಲಿ ಗೀ ರೈಸ್ಗೆ ಇಟ್ಬಿಡೋಣ ಅಂತ ಹೇಳಿ ಒಂದು ಕುಕ್ಕರ್ ಇಟ್ಕೊಂಡು, ಗೀ ರೈಸ್ ಅಂದರೆ ಗೀ ಹಾಕಲೇಬೇಕಲ್ವ, ಅದಕ್ಕೆ ಅಂತ ಒಂದು 3 ಸ್ಪೂನ್ ಗೀ ಹಾಕ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಚಕ್ಕೆ, ಲವಂಗ, ಒಂದು ಪಲಾವ್ ಎಲೆ, 2 ಏಲಕ್ಕಿ ಕಾಯಿ, ಒಂದು ಮರಾಠಿ ಮೊಗ್ಗು ಬರುತ್ತೆ, ಒಂದು ಸ್ಟಾರ್ ಅನಾನಸ್ಸು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರೊಟ್ಟಿಗೆ ನಾನಿಲ್ಲಿ 1-2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಕಂದರೆ ಈರುಳ್ಳಿನೂ ಹಾಕ್ಕೋಬೋದು. ನಾನು ಈರುಳ್ಳಿ ಹಾಕ್ತಾಯಿಲ್ಲ. ಇದಿಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕಾಗುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು ಸ್ಕಿಪ್ ಆಗೋಯಿತು, ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದಿಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಅಕ್ಕಿನ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನೂ ಅಷ್ಟೇ ಜಾಸ್ತಿ ಹೊತ್ತು ತಿರುಗಿಸ್ತಾ ಹೋದರೆ ಅಕ್ಕಿ ಒಡೆದೋಗುತ್ತೆ. ಸಾಫ್ಟಾಗಿ ಮೆಲ್ಲಗೆ 1-2 ರೌಂಡ್ ತಿರ್ಸ್ಕೊಬೇಕು, ಆ ತುಪ್ಪದಲ್ಲೇ ಹುರ್ಕೊಳ್ಳೋ ಥರ. ಅದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ನಾನು ಕಾಯಿ ಹಾಲನ್ನ ರುಬ್ಬಿಟ್ಕೊಂಡಿದ್ದೆ. ಇವಾಗ ಕಾಯಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಾನಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ಕಾಯಿ ಹಾಲು ಹಾಕ್ಕೊಂಡಿದ್ದೀನಿ. ಅಂದರೆ 2 ಗ್ಲಾಸ್ ಅಕ್ಕಿಗೆ 4ರಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 2 ವಿಜಿಲ್ ಬರೆಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ ಗೀ ರೈಸ್. ಇದು ಗೀ ರೈಸ್ಗೆ ಡಬಲ್ ಬೀನ್ಸ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಡಬಲ್ ಬೀನ್ಸ್ನು ಕೂಡ ರಾತ್ರಿ ನೆನೆಸಿದ್ದೆ. ಅದೆಲ್ಲ ಪಕ್ಕಕ್ಕೆ ಎತ್ತಿಕ್ಬಿಟ್ಟಿದ್ದೀನಿ. ಅದು ಕಾಣಿಸೇ ಇಲ್ಲ. ಇನ್ನು ಅರ್ಜೆಂಟಾಗಿ ಅಡುಗೆ ಮಾಡ್ತಾಯಿದ್ರೆ ಹಿಂಗೆ ಅಲ್ವಾ, ಒಂದು ಹಾಕೋದು ಒಂದು ಮರ್ತೋಗೋದು, ಅದೇ ರೀತಿ ಹಾಕ್ತಾ ಇರುತ್ತೆ. ಸ್ವಲ್ಪ ಲೇಟೇ ಆಗೋಯ್ತು ಅಡುಗೆ ಮಾಡೋಷ್ಟರಲ್ಲಿ. ನಮ್ಮ ಅಡುಗೆ ಮನೇಲಿ ನಾವು ಅಡುಗೆ ಮಾಡ್ತಾಯಿದ್ರೆ ಹಾಲಲ್ಲಿ ಯಾರಿದ್ರು ಅವ್ರ ಜೊತೆ ನಾವು ಮಾತಾಡ್ಕೊಂಡು ಅಡುಗೆ ಮಾಡ್ಬೋದು. ಇನ್ನು ಸಂಧ್ಯಾ ಇದ್ದು ಕೊಡು ನಾನೇನಾರು ಬಿಡಿಸ್ಕೊಡ್ತೀನಿ ಅಂತ ಹೇಳಿ ಅವಳು ಅದು ಸ್ವೀಟ್ ಕಾರ್ನು ಮತ್ತು ಪನ್ನೀರು ಎಲ್ಲ ಕಟ್ ಮಾಡಿ ಬಿಡಿಸ್ಕೊಡ್ತಾಯಿದ್ಲು. ಜೊತೆಗೆ ಶಂಕರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಶಂಕರು ಒಂದು ದಾಳಿಂಬೆ ಬಿಡಿಸ್ಕೊಡ್ತೀನಿ ಅಂತ ಹೇಳಿ ದಾಳಿಂಬೆ ಬಿಡಿಸ್ಕೊಡ್ತಾಯಿದ್ರು.
ಕುಕ್ಕರ್ನ ಪಕ್ಕಕ್ಕೆ ಎತ್ತಿಕ್ಬಿಟ್ಟು ಇವಾಗ ಅದೇ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಪನ್ನೀರ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ವೈಟ್ ರೈಸ್ ಕೂಡ ಇಟ್ಟಿದ್ದೆ ಮೊಸರನ್ನ ಮಾಡೋಣ ಅಂತ. ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಆವಾಗಲೇ ಟೊಮೆಟೊ ಈರುಳ್ಳಿ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಅದನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಮುಂಚೆನೇ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಮತ್ತು ಇವಾಗ ಇಲ್ಲಿ ಹುರ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇನ್ನು ಆವಾಗಲೇ ಸ್ಪೈಸಸ್ನ ಪೌಡರ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜಾರ್ನ ತೊಳೆದ್ಬಿಟ್ಟು ಆ ನೀರು ಸ್ವಲ್ಪ ಹಾಕ್ಕೊಳ್ತೀನಿ. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನ ಬಿಟ್ಟರೆ ಅದು ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಇವಾಗ ಬೇಕಾದ್ರೆ ಒಗ್ಗರಣೆಗೆ ಹಾಕ್ಕೋಬೋದು. ಆವಾಗಲೇ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ರೋಸ್ಟ್ ಮಾಡ್ಕೊಂಡ್ವಲ್ಲ ಆವಾಗ ಹಾಕಿಲ್ಲ ಅಂದರೆ ಇವಾಗ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನಿಮ್ಗೆ ಮಾಡ್ಕೊಡ್ತೀನಿ ನೀನು ಬಜ್ಜಿ ಮಾಡೋಷ್ಟ ನೋಡ್ಗೆ ಮಾಡ್ಕೊಡ್ತೀನಿ. ಅದಕ್ಕೆ ಬೇಡಲ್ಲ ತಿನ್ನಕ್ಕೆ ಎಕ್ಸ್ಟ್ರಾ ಕಟ್ ಮಾಡಲ್ಲ. ಕೊತ್ತಂಬರಿ ಸೊಪ್ಪು ನೋಯಾ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉಪ್ಪು ಸಾಲ್ಟ್ ಪೆಪ್ಪರ್ ಇರೋ ಪೆಪ್ಪರ್ ಸಾಲ್ಟ್ ಹಾಕ್ಬಿಟ್ಟು ಡಿಫ್ರೆಂಟ್ ಮಾಡ್ಬಿಡ್ತೀನಿ ಅಷ್ಟೇ. ಲಾಸ್ಟಲ್ಲಿ ಹಾಕೋಣ. ಪೆಪ್ಪರ್ ಅಯ್ಯೋ ಸಾರಿ ಸಾಲ್ಟ್ ಇದಕ್ಕೆ ಆಮೇಲೆ ಹಾಕೊಳ್ಳೋಣ. ಇದು ಹಾಕ್ಬಿಡು, ಪೆಪ್ಪರ್ ಹಾಕ್ಬಿಡು. ಏನಮ್ಮ ಪೆಪ್ಪರ್ ಸಾಲ್ಟ್ ಹಾಕಿ ನಿಂಬೆಹಣ್ಣು ಹಾಕ್ಬಿಟ್ಟು ಸಾಕು. ಇದು ಸಾಲ್ಟ್ ಹಾಕಿದ್ರೆ ಇದಾಗುತ್ತೆ. ಅಲ್ಲ ಈಗಲೇ ಬೇಡ ಸಾಕಲ್ಲ ಅದು ಯಾಕೆ ಹೊಂಗುಡಿಯೋದು ನೀನು. ಸ್ವಲ್ಪ ಹೆಸರು ಕಾಳು ಮೊಳಕೆ ಕಟ್ಟಿತ್ತು, ಅದು ದಾಳಿಂಬೆ ಮತ್ತು ಸ್ವೀಟ್ ಕಾರ್ನ ಹಾಕ್ಬಿಟ್ಟು ಅದನ್ನ ಸಲಾಡ್ ಮಾಡ್ತಾಯಿದ್ಲು ಸಂಧ್ಯಾ. ಈ ಕಡೆ ಪನ್ನೀರ್ಗೆ ಅಂತ ಇಟ್ಟಿದ್ನಲ್ವ ಗ್ರೇವಿ ಅದನ್ನೂ ಕೂಡ ರೆಡಿಯಾಗಿತ್ತು. ಇವಾಗ ಇದಕ್ಕೆ ನಾನು ಈರುಳ್ಳಿ ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಕ್ಯಾಪ್ಸಿಕಮ್ ಪನ್ನೀರ್ನ ಬೇಕಂದರೆ ಮುಂಚೆನೇ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಕೂಡ ಹಾಕ್ಬೋದು, ಈ ರೀತಿಯೂ ಹಾಕ್ಬೋದು. ನಾನು ಫ್ರೈ ಎಲ್ಲ ಮಾಡ್ಕೊಂಡು ಹಾಕಲ್ಲ, ನಾನು ಹೀಗೆ ಡೈರೆಕ್ಟಾಗಿ ಹಾಕ್ತೀನಿ. ಈ ಥರ ಹಾಕಿದ್ರೆ ಇದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಇಷ್ಟ ಮಾಡೋಕ್ಕೆ ಚೆನ್ನಾಗಿಲ್ಲ ಸೇರ್ಕೊಂಡು ಬಿಡಿಸ್ಕೊಂಡು ಮಾತಾಡ್ಕೊಂಡು ಗಿಜಿ ಗಿಜಿ ಅಂದ್ಕೊಂಡಿದ್ದೆಲ್ಲ ಒಂಥರ ಹಿಂಗೆ ಅರ್ಜೆಂಟಲ್ಲಿ ಮಾಡ್ತಾ ಇದ್ರೆ ಖುಷಿಯಾಗಿರುತ್ತೆ. ಹೌದು ಸೇರ್ಕೊಂಡು ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಅಂತ ನೋಡಿದ್ವಿ, ಕೇರಳದಲ್ಲಿ ನೋಡಿದ್ವಿ ಆ ವ್ಲಾಗ್ನ. ಚೆನ್ನಾಗಿತ್ತಾ ಬರ್ತಾರಮ್ಮ ಟ್ರಿಪ್ ಅಂತ ಹೋಗ್ತಾರ. ಸಾರಿ ಇದನ್ನ ಏನು ಮಾಡೋಕ್ಕಾಗಲ್ಲ. ಆಕ್ಚುಲಿ ಅದು ಏನೋ ಟ್ರೈ ಮಾಡ್ಕೊಂತಾರೆ, ಅದು ಕೆಲವ್ರಿಗೆ ಇಷ್ಟ ಆಗ್ತಾರ. ನನ್ಗೆ ಹಂಗೆ ಮಾಡ್ಕೊಳ್ಳೋದು ಒಬ್ಬಟ್ಟು ಕಷ್ಟ ಚೆನ್ನಾಗಿರಲ್ಲ. ಚೂರು ಹಾಕ್ತಾರೆ, ನಾನು ಹಾಕಲ್ಲ, ವೈಟ್ ಮಾಡೋಣ ಅಂತ. ಯಾಕೆ ಅಷ್ಟ ಬೇಕಾ ಹಿಂಗಿದೆ ಅಲ್ಲ, ಹಿಂಗೆ ಕೆಲವ್ರು ಹಿಂಗೆ ಅಗ್ಲಾಗಿರೋದು ಕಲ್ಸ್ಕೊಡ್ತಾರಲ್ಲ. ನಾವಿಬ್ಬರು ಹೀಗೆ ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಅಲ್ಲಿ ಶಂಕರ್ ರೋಷನ್ ಕೂಡ ಮಾತಾಡ್ತಾಯಿದ್ರು. ಅದೇ ಅವರು ಇಬ್ಬರೂ ಜಾಸ್ತಿ ಮಾತಾಡೋದಿಲ್ಲ, ಇನ್ನೂ ಇಬ್ಬರು ಮಾತಾಡ್ತಿದ್ದಾರೆ ಅಂತ ಹೇಳಿ ನಾವು ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ವಿ. ನಾನು ಸಂಧ್ಯಾ ಕಾಲೇಜ್ ಮೇಟು, ಅಂದರೆ ಒಂದು 18 ವರ್ಷದಿಂದನೂ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಅವಾಗಿಂದನೂ ಫ್ರೆಂಡ್ಶಿಪ್ನ ಉಳಿಸ್ಕೊಂಡು ಇಲ್ಲಿವರೆಗೂ ನಾವು ಅದೇ ಬಾಂಡಿಂಗಲ್ಲಿದ್ದೀವಿ. ಕಾಲೇಜ್ ಟೈಮಲ್ಲೆಲ್ಲ ಇವಳು ನಮ್ಮ ಮನೆಗೆಲ್ಲ ಬರೋಳು, ಅವಾಗಿಂದನೂ ಇದೇ ರೀತಿ ಕ್ಲೋಸ್ ಆಗಿದ್ವಿ ನಾವು. ಸಂಧ್ಯಾ ಸಲಾಡ್ಗೆಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟು ಇನ್ನು ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ತೀನಿ ಅಂತ ಹೇಳಿ ಅವಳೇ ಬಜ್ಜಿ ಮಾಡ್ತಾಯಿದ್ಲು. ಅವಳು ಸ್ವಲ್ಪ ಬೇಗ ಬಂದಿದ್ದಕ್ಕೆ ನನಗೆ ಹೆಲ್ಪ್ ಆಯಿತು ಬೇಗ ಅಡುಗೆ ಮಾಡ್ಕೊಳ್ಳೋದಕ್ಕೆ. ಇವತ್ತು ಸ್ಟಾರ್ ಮಾರ್ಕೆಟ್ಗೆ ಹೋಗಿಲ್ಲ ಅಂದಿದ್ರೆ ಟೈಮ್ ಸರಿ ಹೋಗ್ತಿತ್ತು. ಸ್ಟಾರ್ ಮಾರ್ಕೆಟ್ ಹೋಗಿದ್ವಲ್ಲ, ಅಲ್ಲೇ ಒಂದು 2 ಅವರ್ ಹೊರಟೋಯ್ತು. ಸಿಕ್ಕಾಪಟ್ಟೆ ರಶು, ಕ್ಯೂಗೆನೆ ಎಷ್ಟು ಟೈಮ್ ಆಯಿತು ಗೊತ್ತಾ. ನೀನು ಒಬ್ಬಟ್ಟು ಮಾಡಿದೆ ಅಷ್ಟೇ. ಬಜ್ಜಿ ಮಾಡ್ತೀನಿ. ಹಪ್ಪಳ ಬೇಡ ಮೇಡಮ್, ಇದು ಚೆನ್ನಾಗಿರೋದು. ಅದು ಆಲೂಗಡ್ಡೆ ಬಜ್ಜಿಗೆ ಇದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ಕ್ರಿಸ್ಪಿ. ಈ ಕಡೆ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಹಾಕಿದ್ನಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಮತ್ತೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ನೇನು ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ, ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮನೆಗೆ ನಾವು ಅಡುಗೆ ಮಾಡ್ಕೊಂಡು ಇರೋರು ಇರ್ತಾರೆ ಅಲ್ವಲ್ಲ.
ಒಂದು ಸ್ವಲ್ಪ ಆಮೇಲೆ ಗಟ್ಟಿಯಾಗಿ ಕಚ್ಕೊ. ಇದ್ರಲ್ಲಿ ಕಲ್ಸೋದು ನೀಟಾಗಿ ಸಾಕಾಗುತ್ತೆ. ಗಂಟು ಬರಲ್ಲ. ಅಲ್ಲ ಕಡಲೆ ಹಿಟ್ಟಿನ ಸ್ವಲ್ಪ ಹಾಕ್ಲಾ? ಪನ್ನೀರ್ ಹಾಕಿದ್ಮೇಲೆ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಫ್ರೆಶ್ ಕ್ರೀಮ್ ಇಲ್ಲ ಅಂತ ಅಂದರೆ 1-2 ಸ್ಪೂನ್ ಮೊಸರು ಕೂಡ ಹಾಕ್ಕೋಬೋದು. ಫ್ರೆಶ್ ಕ್ರೀಮ್ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗ್ರೇವಿ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ನಾನು ಫ್ರೆಶ್ ಕ್ರೀಮ್ ತೊಗೊಂಡು ಬಂದಿದ್ದೆ, ಅದಕ್ಕೆ ನಾನು ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಇನ್ ಕೇಸ್ ಫ್ರೆಶ್ ಕ್ರೀಮ್ ಇಲ್ಲಾಂದರೆ ನಾನು ಮೊಸರೇ ಹಾಕ್ಕೊಳ್ತೀನಿ. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೂ ಕೂಡ ಜಾಸ್ತಿ ಹೊತ್ತು ಬೇಯಿಸ್ಕೊಬಾರ್ದು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ಕಸೂರಿ ಮೇಥಿನ ಹಾಕ್ಬಿಟ್ಟು ಮುಚ್ಚಿ ಎತ್ತಿಟ್ಬಿಡ್ತೀನಿ. ಅಷ್ಟೇ ಪನ್ನೀರ್ ಕಡಾಯಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಶಂಕರ್ಗೆ ತುಂಬ ಇಷ್ಟ. ಹಾಗೆ ಸಂಧ್ಯಾನೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಇರೋ ಜಾಗ ಎರಡು ಇದಾಗುತ್ತೆ. ಎಣ್ಣೆ ಇಡು. ಈ ಕಡೆ ಹಂಚಿಕ್ಕೊ. ಇಲ್ಲಿ ಮಾಡ್ತೀಯ ಏನು ಮಾಡ್ತೀಯ? ನಾನು ಈಗಡೆ ಮಧ್ಯ ಬೇಡ. ಏಯ್ ರೋಷನ್ ಮಾಮ, ರೋಷನ್ ಮಾಮ, ರೋಷನ್ ಅಂಕಲ್, ಅಶ್ವಿನಿ ದೊಡ್ಡವರಿಗೆ ಅಪ್ಪು. Appu, do you remember her? Who is she? I came for Arushi birthday. Who is she? Tell Sandhya aunty ನೀವು ಹೇಳ್ಕೊಡ್ತಾಳೆ. ಅರುಷಿನ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಡೋದು. ದೊಡ್ಡನು ಬಂದ್ರೆ ಹಂಗೆ ಮಾಡೋದು. ಆರುಷಿ ಅಪ್ಪು ಮನೆಗೆ ಹೋಗ್ಬಿಟ್ಟು ಅಪ್ಪುಗೆ ಸಂಧ್ಯಾ ಆಂಟಿ ಬಂದಿದ್ದಾರೆ ಬಾ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾಳೆ. ಇನ್ನು ಸಂಧ್ಯಾ ಆ ಕಡೆ ಬಜ್ಜಿ ಮಾಡ್ಕೊತೀನಿ ಅಂತ ಬಜ್ಜಿ ಮಾಡ್ತಾಯಿದ್ಲು. ನಾನು ಈ ಕಡೆ ಇನ್ನು ಮೊಸರನ್ನಕ್ಕೆ ಒಗ್ಗರಣೆ ಮಾಡಿ ಎತ್ತಿಟ್ಬಿಡೋಣ ಅಂತ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನ ಬೇಳೆ, ಅದಕ್ಕೆ ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು, ಈ ಗುಂಡ್ಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಮೊಸರಿಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಅನ್ನ ಇವಾಗ ಬಿಸಿ ಇದೆ ಅಲ್ವಾ, ಇವಾಗೇನು ಕಲಿಸಿರೋದಕ್ಕೆ ಹೋಗೋದಿಲ್ಲ. ಇನ್ನು ತಿನ್ಬೇಕಾದ್ರೆ ಕಲಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಮೊಸರಿಗೆ ಮಿಕ್ಸ್ ಮಾಡಿಬಿಟ್ಟು ಎತ್ತಿಟ್ರೆ ಸಾಕು. ಮಾಡ್ತಾಳೆ. ಈ ಕಡೆ ಸಂಧ್ಯಾ ಬಜ್ಜಿ ಮಾಡ್ತಾ ಇದ್ರೆ ಅವ್ರ ಗಂಡ ರೇಗಿಸ್ತಾ ಇದ್ರು, ಅಡುಗೆ ಮಾಡಕ್ ಬರುತ್ತಾ ನಿಂಗೆ, ಒಂದ್ಸಲನೂ ಮಾಡ್ಕೊಟ್ಟಿಲ್ಲ ನನಗೆ ಅಡುಗೆ ಅಂತ. ಸಂಧ್ಯಾ ರೋಷನ್ನು ಮೊಸರನ್ನ ತಿನ್ಬಿಟ್ಟು ಮೊಸರನ್ನ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಾವು ಕಷ್ಟಪಟ್ಟು ಅಡುಗೆ ಮಾಡಿದಾಗ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದರೆ ಎಷ್ಟೊಂದು ಖುಷಿ ಆಗುತ್ತಲ್ವಾ. ನಾವು ಕಷ್ಟಪಟ್ಟು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಇವತ್ತು ಸಂಡೇ ಆದ್ರೂ ನಾನ್ ವೆಜ್ ಯಾಕೆ ಮಾಡ್ತಿಲ್ಲ, ಬರೀ ವೆಜ್ ಮಾಡ್ತಿರೋದು ಅಂದರೆ ಸಂಧ್ಯಾ ಅವರು ಪ್ಯೂರ್ ವೆಜಿಟೇರಿಯನ್, ಅದಕ್ಕೆ ಅವರಿಗೆ ಅಂತ ಇವತ್ತು ಇಷ್ಟು ಅಡುಗೆ ಮಾಡಿರೋದು. ಅಡುಗೆಲ್ಲ ಆಯಿತು, ಸ್ವಲ್ಪ ಲೇಟೇ ಆಯಿತು. ಊಟ ಎಲ್ಲ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 3 ಗಂಟೆ ಹತ್ತತ್ರ ಆಗಿತ್ತು. ಇನ್ನು ಸರಿ ಊಟ ಮಾಡೋಣ ಅಂತ ಹೇಳಿ ಎಲ್ಲ ಟೇಬಲ್ ಮೇಲೆ ತಂದಿರ್ತಿದ್ದೆ. ಕೆಲಸ ಮಾಡ್ತಾರೆ ಖುಷಿ. ಇವತ್ತು ಊಟಕ್ಕೆ ಇಷ್ಟೆಲ್ಲ ಅಡುಗೆ ಮಾಡಿದ್ವಿ. ಮೊಸರನ್ನ ತಂದಿಟ್ಟಿಲ್ಲ, ಆಮೇಲೆ ಕಲ್ಸ್ಕೊಂಬರೋಣ ಅಂತೇಳಿ ಅಲ್ಲೇ ಇಟ್ಟಿದ್ದೆ. ಇನ್ನು ಸಂಧ್ಯಾ ನಾನು ಬಜ್ಜಿಗೆ ಕೆಚಪ್ ಹಾಕ್ಕೋತೀನಿ ಅಂತ ಹೇಳಿದ್ಲು. ಮನೇಲಿ ಕೆಚಪ್ ಇತ್ತಲ್ಲ ಅದನ್ನ ತೊಗೊಬಂದಿಟ್ಟೆ, ಬೇಕಂದ್ರೆ ಹಾಕ್ಕೊಳ್ಳಿ ಅಂತ. ಬೆಳಗ್ಗೆ ಸ್ಟಾರ್ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಐಸ್ ಕ್ರೀಮ್ ತೊಗೊಬರೋದೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಸಂಧ್ಯಾಗೆ ಐಸ್ ಕ್ರೀಮ್ ಅಂದರೆ ಇಷ್ಟ. ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ತಿನ್ನೋದಕ್ಕೆ ಇಷ್ಟಪಡ್ತಾಳೆ. ಹೇಗೂ ಬಿಸಿಲು ಇತ್ತಲ್ವಾ, ಓಕೆ ಅಂತ ಹೇಳಿ ಐಸ್ ಕ್ರೀಮ್ ತೊಗೊಬರೋಣ ಅಂದ್ಕೊಂಡಿದ್ದೆ. ಅದಕ್ಕೆ ತೊಗೊಬಂದಿರ್ಲಿಲ್ವಲ್ಲ, ಅದಕ್ಕೆ ಶಂಕರ್ಗೆ ಹೇಳಿದೆ ಐಸ್ ಕ್ರೀಮ್ ತೊಗೊಬನ್ನಿ ಅಂತ. ಅವರು ಆರುಷಿ ಅಪ್ಪು ಇಬ್ಬರೂ ಕರ್ಕೊಂಡು ಹೋಗಿದ್ದಾರೆ. ಇನ್ನೂ ಬಂದಿರಲಿಲ್ಲ ಐಸ್ ಕ್ರೀಮ್ ತೊಗೊಂಡು, ಇನ್ನೂ ಲೇಟ್ ಆಗ್ತಿತ್ತಲ್ಲ ಅಂತ ಹೇಳಿ ಇವ್ರನ್ನ ಊಟ ಕೂತ್ಕೊಳ್ಳಿ ಅಂತ ಇವ್ರಿಗೆ ಊಟ ಬಡಿಸ್ದೆ. ಮಧ್ಯದಲ್ಲಿ ಅಷ್ಟರಲ್ಲಿ ಬಂದರು ಅವರು ಕೂಡ. ಹೌದಾ, ಊಟಕ್ಕೆ ಲೇಟ್ ಆಯಿತು ಅನ್ನೋ ಗಡಿಬಿಡಿನಲ್ಲಿ ಪನ್ನೀರ್ ಗ್ರೇವಿನ ನಾನು ಬೇರೆ ಪಾತ್ರೆಗೆ ಹಾಕೊಂಡು ಬರ್ದಿರಾ ಮಾಡಿದ್ದ ಪಾತ್ರೆನಲ್ಲೇ ಬಾಣಲಿನೇ ಎತ್ಕೊಂಬಂದು ಇಟ್ಬಿಟ್ಟಿದ್ದೀನಿ. ನಾನು ಅವಾಗ ಗೊತ್ತೇ ಆಗಿಲ್ಲ. ಆಮೇಲೆ ಲಾಸ್ಟಲ್ಲಿ ಗೊತ್ತಾಯಿತು, ಅಯ್ಯೋ ನಾನು ಬಾಣಲಿನೇ ಎತ್ಕೊಂಬಂದ್ಬಿಟ್ಟಿದ್ದೀನಿ ಅಂತ.
ಜಾಸ್ತಿ ಆಯ್ತು ನಾವು ಸಂಡೇ ಎಲ್ಲ ಎದ್ದೇಳೋದೇ ಲೇಟ್ ಅಲ್ಲ, ಒಂದೊಂದ್ಸಲ ಒಂದೇ ತರ್ತೀನಿ. ಈ ಮಾಡಿದ್ರು ಎಲ್ಲರೂ ಮನೆ ಹೌದಾ? ನಾವು 3 ದಿನ ತಿಂದಿರ, ಅರ್ಧನ ತಿಂದಿರಲ್ಲ. ಫುಲ್ ಎಂಜಾಯ್ ಮಾಡ್ಕೊಂತೀನಿ ಅದು. ಎಂಜಾಯ್ ಮಾಡ್ಕೊಂಡಿದ್ದಾರೆ. ಇಲ್ಲ ಅವಳು ಆಗಲ್ಲ, ಅವ್ರ ಅಪ್ಪ ಹೆಂಗಿಲ್ಲ ನೋಡಿದ್ದೀರಲ್ಲ, ಅವ್ರ ಅಪ್ಪ ಥರ ಹೇಳು. ಶಂಕರ್ ಇನ್ನೂ ಬಂದಿರ್ಲಿಲ್ವಲ್ಲ, ಅದಕ್ಕೆ ನಾನು ಕಿಟಕಿಲಿ ನೋಡ್ತಾ ಇದ್ದೆ ಎಲ್ಲಿದ್ದಾರೆ ಇವರು, ಬಂದ್ರಾ ಏನು ಅಂತ. ಊಟ ಮಾಡೋದು ಯಪ್ಪ ಇಲ್ಲಿ ನೀವು ಬಾಳೆ ಬಂದಿದ್ದ ನಿಮ್ಮ ಬಿಟ್ಟು ಕುತ್ಕೊಂಡ್ಬಿಡ್ರಿ. ಬರಲ್ಲ ನೀರಮ್ಮ ನೋಡಿ ಎಲ್ಲನೂ ಬಾಯಿ ಹಾಕೊಂಡು ತಿನ್ನೋದೇ ಕೆಲಸ. ಅವ್ರಿಗೆ ಏನು ಐಸ್ ಕ್ರೀಮ್ ತಿಂತಾರೆ ಗೊತ್ತಾ, ಕೆಮ್ಮೋದ್ರು. ತಿಂತೀನಿ ನಂಗೆ ಒಬ್ಬಟ್ಟು ಹಾಕ್ಲ ರೈಸ್ ಅದು ಅನ್ನ ತಿಂದವ್ರೆ ಆಮೇಲೆ ಒಬ್ಬಟ್ಟು ತಿಂತಾರೆ, ಅದಕ್ಕೆ ನೀವು ಆಮೇಲೆ ಬೀಜ ತೆಗ್ದಿಲ್ವಾ? ತೆಗಿಬೇಕಂದ್ರೆ ಬೀಜ ಬಂದಿದ್ದು ಬ್ರೇಕ್ ನೀನ್ ಮಾಡೋದು ಬೇಕು. ನಿನ್ ತಿಂದ್ರೆ ಶಾಕ್ ಕೆಲಸ ಮಾಡ್ಕೋಬೋದು, ಎಲ್ಲ ನಿಧಾನಕ್ಕೆ ತಿಂತಾರೆ. ಅಭ್ಯಾಸ ಇಲ್ಲ ಏನೇ ಮಾಡ್ಬೋದು, ತಂದು ಕೊಡೋದು ಎಂಥದ್ದು ಇದು ಮಾಡಕ್ಕಾಗಲ್ಲ. ತಿನ್ಸೋದೇನು ಗೊತ್ತಿಲ್ಲ, ಜಾಸ್ತಿ ತಿಂತೀನಿ ಅಂತ. ಬೇರೆಯವ್ರು ತಿನ್ಸಿದ್ರೆ ಜಾಸ್ತಿ ತಿನ್ನೋಕ್ಕಾಗಲ್ಲ, ನಿಮಗೆ ಗೊತ್ತಾಗಲ್ಲ, ಓಡಾಡ್ಕೊಂಡು ಕೆಲವ್ರಿಗೆ ಬೇರೆಯವ್ರು ತಿಂದ್ರೆ ತಿನ್ನೋಕ್ಕಾಗಲ್ಲ. ನಮ್ಮಮ್ಮ ಅದಕ್ಕೆ ತಿನ್ಸೋದು. ಬೇರೆ ಏನು ತಿನ್ಬೇಡ್ರಿ, ಒಳ್ಳೆ ಕತೆ ಮಕ್ಳು ಇವರು. ಮತ್ತೆ ನಾನು ಕೊಟ್ಟರೆ ಬೇಡ ಅಂತ್ಯಾ, ಅಮ್ಮ ಕೊಟ್ಟರೆ ಬೇಡ ಅಂತ ಅದು ಗ್ರೀನ್ ಚಟ್ನಿ ತಾನೆ ಹಾಕೊಂತಿರ್ತಾರೆ. ಮಕ್ಳಿಗೆ ಊಟ ಮಾಡ್ಸೋಣ ಅಂತ ನೋಡಿದೆ, ಅವ್ರು ನೋಡಿದ್ರೆ ಐಸ್ ಕ್ರೀಮ್ ತೊಗೊಂಬಂದು ತಿಂತಿದ್ರು. ಇವಾಗ ಇನ್ನೆಲ್ಲಿ ಊಟ ಮಾಡ್ತಾರೆ, ಆಮೇಲೆ ಮಾಡ್ಸೋಣ ಅಂತ ಹೇಳಿ ನಾನು ಅವ್ರ ಜೊತೆನೇ ಕುತ್ಕೊಂಡು ಊಟ ಮಾಡಿಕೊಂಡೆ. ಇನ್ನು ಸಂಧ್ಯಾ ಬಜ್ಜಿಗೆ ಕೆಚಪ್ ಹಾಕ್ಕೊಂಡು ತಿಂತೀನಿ ಅಂತ ಮಾತಾಡ್ತಾ ಇದ್ಲು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಹೀಗೆ ಎಲ್ಲರೂ ಮಾತಾಡಿಕೊಂಡು ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಸಂಧ್ಯಾ ಪನ್ನೀರ್ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ, ನನಗೆ ಇವತ್ತು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ಲು. ನಮ್ಮ ಶಂಕರ್ಗೆ ಕಡಾಯಿ ಪನ್ನೀರ್ ಅಂದರೆ ತುಂಬ ಇಷ್ಟ, ಅವಾಗ ಹೇಳ್ತಾ ಇರ್ತಾರೆ. ಯಾರು ಊಟ ಮಾಡ್ತಾರೆ ಅವ್ರಿಗೆ ಮಾತ್ರ ಮತ್ತೆ ಐಸ್ ಕ್ರೀಮ್ ಕೊಡೋದದು. You want ice cream, Appu? Yes. Then you have to eat, okay? ಬಟರ್ ಸ್ಕಾಚ್ ನನ್ನ ಫೇವ್ರೇಟ್ ಅಂತ ತಂದಿರೋದು, ಎಂಟಿ ಫೇವ್ರೇಟ್ ಶಂಕರ್ ನನ್ನ ಫೇವ್ರೇಟ್ ಅಂತ ತಂದ್ರ ಬಟರ್ ಸ್ಕಾಚ್. ನನ್ನ ಫೇವ್ರೇಟ್ ಅಂತ ತಂದಿಲ್ವಾ? ಎಲ್ಲ ಇಷ್ಟ ಕಂಡಿದ್ದು ಏನಿಲ್ಲ, ತಗೊಂಡ್ಬರ್ತಾರೆ ಐಸ್ ಕ್ರೀಮ್ ಗೊತ್ತು ಅವ್ರಿಗೆ. ನಂಗೆ ಬಟರ್ ಸ್ಕಾಚ್ ಬಿಟ್ರೆ ಯಾವ್ದು ಇಷ್ಟ ಇಲ್ಲ ಅಂತ. ಇವಳು ನೋಡಿ ಶಂಕರ್ ಆ ಬಟ್ಲೆ ತಗೊಂಡು ನಿಂತಾಳೆ. ಹರ್ಷಿ ಫಸ್ಟ್ ಗೆಸ್ಟಿಗೆ, ಫಸ್ಟ್ ಅವರು ಕೊಡ್ತಾರೆ. ಫಸ್ಟ್ ಯು ಶುಡ್ ಟ್ರೀಟ್ ಗೆಸ್ಟ್, ಓಕೆ? This for Rama, this for Sandyaki, this for Roshan Mama. ಅಪ್ಪ ಅಪ್ಪಗೆ ಇದು ಅಪ್ಪ ಕೊಟ್ಬಿಡು, ಹೋಗಿಸ್ಕೊಂಡು ಹೋಗ್ಬಿಡು. ಅಪ್ಪ ಕೊಟ್ಬಿಡು. ಶಂಕರ್ ಶಂಕರ್ ಇಟ್ಕೋ ಹುಷಾರ್. ಶಂಕರ್ ನಿಮ್ಗೆ ಇವಳು ಅದ್ರ ಸ್ಪೂನ್ ಹಾಕ್ಬಿಡುವ. ಇದೇನು ಬೀಳ್ತಾನಿಲ್ಲ, ಇಳ್ಕೋ ಸ್ಪೂನಲ್ಲಿ. ಅಪ್ಪಗೆ ನಿಂದ್ರಲ್ಲ ಕೊಡೋದು ಸ್ಪೂನಲ್ಲಿ. ನಿನ್ಗೆ ಯಾವ್ದು ಇಷ್ಟನೇ ಸದ್ಯ?
ನಾನು ಸಂಧ್ಯಾ ಮಕ್ಳಿಗೆ ನಾನೇ ಊಟ ಮಾಡಿಸ್ತೀನಿ ಅಂತ ಹೇಳಿ ಅವಳೇ ಊಟ ಮಾಡಿಸ್ತಾ ಇದ್ಲು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಐಸ್ ಕ್ರೀಮ್ ಇತ್ತಲ್ವಾ, ಇನ್ನು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಐಸ್ ಕ್ರೀಮ್ ತಿಂತಾ ಇದ್ವಿ. ಏನು ಖಾಲಿನ ಒನ್ ಮೋರ್ ಇಲ್ಲ ಅಷ್ಟೇ. ಒನ್ ಮೋರ್ ಅಂತ ಅವಳು ಕೊಡು ಅಂದೆ ನಾನು ಕೊಟ್ಟ ವರ್ಷ ನಾವಿಂದ ಯಾಕೆ ಕಳಿಸ್ತೇವೆ ಅವ್ರನ್ನ ಯಾಕೆ ಕಳಿಸ್ರಿ ಅಂತ ಅವಳ ಅಪ್ಪು ಅದನ್ನ ಮಾಡು ತಗೋ ಬೇಡ್ವಾ ನಾನು ಕೊಡ್ತೀನಿ ಬೇಡ ಅದು ಕೀಪ್ ಟುಗೆದರ್ ಅಂತ ಇವಾಗ ಕೀಪ್ ಟುಗೆದರ್ ಏ ಮಾಷಾ ಸ್ಟೈಲ್ ಅದು ಬೇರೆ ಹತ್ರ ಹಿಂಗೆ ಕೇಳೋದು ರಿಕ್ವೆಸ್ಟು ಅನ್ಕೊಂಡ ಆಶೆ ಹೆಂಗೆ ನೀನು ಫೋನ್ ಮಾಡ್ಕೊ ಹೋಯ್ತು ಫೋನ್ ಅಷ್ಟೇ. ಪಾರ್ಟಿ ಅದು ಬೇಡ. ಹೆಂಗೆ ತಕ್ಕೊಳ್ಳೋ ನಿಂದ್ರಲ್ಲಿ ಹೆಂಗೆ ಇಲ್ಲಿ ಇಡ್ಲಾ ಈ ವಿಡಿಯೋ ರೆಕಾರ್ಡ್ ಮಾಡಿ ಇಲ್ಲ ವಿಡಿಯೋ ಮಾಡಿ ಅಲ್ಲ ನಾನು ವಿಡಿಯೋ ಮಾಡ್ತೀನಿ ಒಟ್ಟು ಬಿಟ್ಬಿಡಲ್ಲ. ಅಲ್ವಾ ಸ್ಯಾಮ್ಸಂಗ್ ಫ್ಯಾಮಿಲಿ ಫ್ಯಾಮಿಲಿ ಆಚೆಲ್ಲ ಆಚೆ ಬಂದ Okay, I get it. ಇಲ್ಲ ಮನೆ ನಿಂತ್ಕೊಂಡು ಹಂಗೆ ಸೆಲ್ಫಿ ತಕೊಬಿಡೋಣ ಇವಳ ಬ್ಲಾತಾಗೆ ಚೆನ್ನಾಗಿ ಬರ್ತಾ ಇದೆ. ಬನ್ರಿ ಈ ಕಡೆ ನಾನು ಹಬ್ಳ ಎತ್ಕೊಂತೀನಿ ಬನ್ರ ಯಾವ್ದಿತ್ತ ಮಕ್ಕಳು ಆಮೇಲೆ ನಾನು ಬೈಲಪ್ಪ ನೀರು ಅಮ್ಮ ಹತ್ರ ಸ್ವಲ್ಪ ಊಟ ಎಲ್ಲ ಮುಗಿಸಿ ಮಾತಾಡ್ಕೊಂಡು ಒಂದು ರೌಂಡ್ ಹಾಗೆ ಕೂತಲ್ಲೇ ನಿದ್ದೆ ಹೋಗ್ಬಿಟ್ವಿ ನಾವು. ಇನ್ನು ಎದ್ದು ಫ್ರೆಶ್ ಅಪ್ ಆಗಿ ಇನ್ನೇನು ನಾವು ಹೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತೇಳಿ ಲಾಸ್ಟಲ್ಲಿ ಎಲ್ಲರೂ ಸೇರಿ ಒಂದು ಫೋಟೋ ತಗೊಳ್ತಾ ಇದ್ವಿ. ತೆಗಿ ಬೇಗ ನೀನು ತೆಗಿ. ಐಸ್ ಕ್ರೀಮ್ ಕೊಡಲ್ಲ, ಚಾಕ್ಲೇಟ್ ಇದೆ ಫ್ರಿಜ್ ಅಲ್ಲೆಲ್ಲ ಕೊಡಲ್ಲ ನಾನು. ನೋಡ್ಬೇಕಲ್ಲ ಇಲ್ಲ ಬಂದಿಲ್ಲ ಅಂತ. ನಾವು ಚೆನ್ನಾಗಿದ್ದೀವ ನೋಡ್ರಿ ಚೆನ್ನಾಗಿ ನೋಡ್ಕೊಂಡ. ಇಲ್ಲ ಮನೆ ಎಲ್ಲಿ ಹೋಗ್ತಾ ಇದ್ದೀರಾ ಇಬ್ರು? I'm seeing the ಫೋಟೋ ನಮ್ದು I'm seeing ನಮ್ದು ಇಲ್ಲ ಬರ್ತಾ ಇದೆಯಲ್ಲ ಅಲ್ಲಿ ಬರ್ಲಿ. ಶಂಕರ್ ಕಾಟ ಇರಿ ಫೋನ್ ಬೀಳಿಸ್ತೀಯಾ? ಸೆಲ್ಫಿ ತೆಗೆದು ನೋ ಡೋಂಟ್ ಹೆಲ್ಪ್ ಮಾಡ್ತಾರೆ ಬಿಡು. Okay, that is record. ಏನ್ ಮಾಡ್ತಾರೆ ಅಂತ ನನಗೆ ಅರ್ಶಿ ಸಂಘ ಹೊಡಿತಿ ನಾನು ಕಿವಿ ತಿಟ್ಕೊಳ್ಳೋದು ಕೊಡ್ತೀನಿ ಕೊಡ್ಬೇಕು ಕವರ್ Okay, I won't talk please. ಅಪ್ಪು I'm not talking to you. Please stop talk. Okay, then I play myself. ಅರ್ಶಿನ ಕುಂಕುಮ ಬಿಡಲ್ಲ ಸಿಕ್ಕಿಲ್ಲ ಮಲ್ಲಿಗೆ Like the crying. Hey! I love you here. Sunday auntie. Get Sunday auntie. Happy birthday to you. Oh, Sunday's birthday. What was him? Amma, look.
ಥ್ಯಾಂಕ್ಸ್ ಫಾರ್ ಕಮಿಂಗ್ ಹೇಳು. Thanks for coming. ಕಮ್ ಅಗೇನ್. Appa, why don't you do like that? No, no, no. Wait. Sitting down. No. We're not going. We just Say bye. here. Go. Bye. 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 Say bye. Appa, Sunny copy me like ಯಾರು ಕಾಪಿ ನಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.